ನಮಸ್ಕಾರ ಎಲ್ಲರಿಗೂ. ಕಡಲೆ ಬೆಳೆಯಲ್ಲಿ ಟೊಬ್ಯಾಕೊ ಕ್ಯಾಟರ್ಪಿಲ್ಲರ್ ಅಥವಾ ಸ್ಪೊಡಾಪ್ಟೆರಾ ಲಿಟುರಾ ಈ ಹುಳದ ಬಾಧೆ ಜಾಸ್ತಿಯಾಗಿರ್ತದೆ. ಇದಕ್ಕೆ ನಾವು ತಂಬಾಕು ಹುಳನು ಅಂತ ಕರಿತೀವಿ. ಈ ಹುಳದ ಬಾಧೆ ಇಲ್ಲಿ ನೋಡ್ತಾ ಇದ್ದೀರಿ. ಇದು ಸಸ್ಯದ ಹಂತದಲ್ಲಿ ಮತ್ತು ಕಾಯಿ ರಚನೆಯ ಸಮಯದಲ್ಲಿ ಈ ಬೆಳೆಯಲ್ಲಿ ಬಹಳ ಕಾಣಿಸಿಕೊಳ್ಳುತ್ತದೆ. ಈ ತಂಬಾಕು ಹುಳದ ಬಾಧೆಯಿಂದ ನಮ್ಮ ಬೆಳೆಯಲ್ಲಿ 25ರಿಂದ 100% ಇಳುವರಿಯಲ್ಲಿ ನಷ್ಟ ಆಗುವ ಸಾಧ್ಯತೆ ಇರುತ್ತದೆ. ಈ ತಂಬಾಕು ಹುಳ ಸಸ್ಯದ ಹಂತದಲ್ಲಿ ಮತ್ತು ಕಾಯಿ ರಚನೆಯ ಸಮಯದಲ್ಲಿ ನಮ್ಮ ಬೆಳೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಗಿಡದಲ್ಲಿರುವ ಎಲ್ಲ ಕೆಳಭಾಗದಲ್ಲಿರುವ ಎಲೆಗಳನ್ನು ತಿನ್ನುತ್ತದೆ ಮತ್ತು ಸಸ್ಯದ ಮೇಲೆಲೆಗಳು ಮತ್ತು ಸಿರೆಗಳ ಬಾಹ್ಯರೇಖೆಯನ್ನು ಮಾತ್ರ ಬಿಡುತ್ತದೆ. ಡಿಸೆಂಬರ್ ನಂತರ ವಿಶೇಷವಾಗಿ ಅಥವಾ ಭಾರೀ ಮಳೆ ಆದ ನಂತರ ಈ ಹುಳದ ಬಾಧೆ ಈ ನಮ್ಮ ಕಡಲೆ ಬೆಳೆಯಲ್ಲಿ ಜಾಸ್ತಿ ಕಂಡುಬರುತ್ತದೆ. ತಂಬಾಕು ಹುಳದ ಮರಿಗಳನ್ನು ನಮ್ಮ ಬೆಳೆಯಲ್ಲಿ ಕಾಣಿಸಿಕೊಳ್ಳೋದು ಯಾವಾಗ ಅಂತಂದರೆ ಸಂಜೆಯ ಸಮಯದಲ್ಲಿ 6 ಗಂಟೆಯ ನಂತರ ಏನು ಬೆಳೆಯಲ್ಲಿ ಕೆಳಭಾಗದ ಎಲೆಗಳಿರ್ತಾವಲ್ಲ ಅಲ್ಲಿ ಇದರ ಬಾಧೆ ಕಂಡು ಬರ್ತದೆ. ಅಲ್ಲಿ ನಮಗೆ ಇದು ಕಾಣಿಸಿಕೊಳ್ಳುತ್ತದೆ. ರೈತ ಬಾಂಧವರೇ, ಈ ಹುಳದ ನಿಯಂತ್ರಣಕ್ಕಾಗಿ ನಾವು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಕಡಲೆ ಬೆಳೆ ಬೆಳೆಯುವಾಗ ನಾವು ದಂಡಿಯಲ್ಲಿ ಏನು ಜಾಗ ಇರ್ತದಲ್ಲ ಅಲ್ಲಿ ನಾವು ಔಡ್ಲು ಬೆಳೆಯನ್ನು ಹಚ್ಚಿರಬೇಕು. ಈ ರೀತಿ ಮಾಡೋದರಿಂದ ಈ ತಂಬಾಕು ಹುಳದ ಬಾಧೆಯನ್ನು ನಮ್ಮ ಕಡಲೆ ಬೆಳೆಯಲ್ಲಿ ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಅಥವಾ ಕೆಲವೊಂದು ಔಷಧಿಗಳು, ಕೆಲವೊಂದು ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದ್ರ ಮೂಲಕ ಈ ಹುಳದ ನಿಯಂತ್ರಣವನ್ನು ನಾವು ಮಾಡ್ಬೋದು. ಅದರಲ್ಲಿ ಮೊದಲನೇದಾಗಿ ಕ್ಲೋರೋಪೈರಿಫಾಸ್ 50 EC ಇದು 1 ಲೀಟರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಕ್ವಿನಾಲ್ಫಾಸ್ ಇದು 1 ಲೀಟರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ಹುಳದ ಬಾಧೆ ಕಡಿಮೆ ಮಾಡ್ಬೋದು. ಅಥವಾ ಎಮೆಮೆಕ್ಟಿನ್ ಪ್ಲಸ್ ನೊವಿಲುರಾನ್ ಈ 2 ಕಾಂಬಿನೇಷನಲ್ಲಿ ಸಿಗುವಂಥ ಪ್ರಾಡಕ್ಟು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತದೆ. ಇದನ್ನು ಕೂಡ ನೀವು 1 ಲೀಟರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಕ್ಲೋರಾಂಟ್ರಿನಿಪ್ರೋಲ್ ಇದನ್ನು ಕೂಡ ನೀವು 1 ಎಕರೆಗೆ 60 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ಹುಳದ ಬಾಧೆ ಕಡಿಮೆ ಮಾಡ್ಬೋದು. ರೈತ ಬಾಂಧವರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಯನ್ನು ಬರ್ತಾ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಬೇರೆಯೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.